ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಕುರ್ಚಿ ಕದನ ಜೋರಾಗಿ ಸದ್ದು ಮಾಡ್ತಾ ಇತ್ತು. ಈಗ ಶಾಸಕರ ಗೋಳು ಶುರುವಾಗಿದೆ. ಏನ್ ಶಾಸಕರ ಗೋಳು ಇದು ಅಂತೀರಾ? ಒಂದ್ ಕಡೆ ಸಿದ್ದರಾಮಯ್ಯ ಏನಾದ್ರೂ ಕೂಡ ಕೈ ಬಿಟ್ರೆ ಸೋಲು ಖಚಿತ ಆಗುತ್ತೆ. ಡಿಕೆ ಏನಾದ್ರೂ ಕೈ ಕೊಟ್ರೆ ಸೋಲು ಖಚಿತ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಈಗ ಸಚಿವ ಸಂಪುಟ ಪುನರ್ರಚನೆಯ ಸರ್ಕಸ್ ಕೂಡ ಜೋರಾಗಿ ಸದ್ದು ಮಾಡ್ತಾ ಇದೆ. ಈಗ ಶಾಸಕರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಏನಿದು ಸ್ಟೋರಿ ಅಂತೀರಾ? ಇದೇ ಫೋಕಸ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ, ಶಾಸಕರ ಹೊಸ ಗೋಳು. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಈಗ ಜೋರಾದ ಚರ್ಚೆ ಶುರುವಾಗಿದೆ. ತಮ್ಮ ಬಣದವರಿಗೆ ಸಚಿವ ಸಂಪುಟದಲ್ಲಿ ಪುನರ್ರಚನೆ ಆಗುವ ಸಂದರ್ಭದಲ್ಲಿ ಯಾರ್ಯಾರಿಗೆ ಅವಕಾಶವನ್ನ ಕೊಡಬೇಕು, ಯಾರ್ಯಾರಿಗೆ ಕೋಕ್ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಈಗ ಹೊಸ ಶಾಸಕರು ಹೊಸ ದಾಳವನ್ನ ಉರುಳಿಸುವಂತ ಪ್ರಯತ್ನ. ಯಾರ್ಯಾರಿಗೆ ಅವಕಾಶ ಕೊಡಬೇಕು, ಮೊದಲ ಬಾರಿ ಸಚಿವ ಸಂಪುಟ ರಚನೆಯಾದಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರಿ, ಇತ್ತ ಸ್ಥಾನನೂ ಕೊಡಲಿಲ್ಲ, ನಮ್ಮ ಬಣದವ್ರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಚರ್ಚೆ ಆದಂಥ ವಿಚಾರ. ಈಗ ಪುನರ್ರಚನೆ ಅಂದ್ರೆ ಸಂಪುಟ ಪುನರ್ರಚನೆ ಆಗುವಂತ ಸಂದರ್ಭದಲ್ಲಿ ಭಾರಿ ಲೆಕ್ಕಾಚಾರವೇ ನಡೆದು ಹೋಗ್ತಾ ಇದೆ. ಅಪ್ಪ ಇಲ್ಲಪ್ಪ, ನನ್ನ ಪರವಾಗಿರೋರಿಗೆ ಕೊಡಬೇಕು ಅಂತ ಅಂದ್ರೆ ನಿಮ್ಮ ಕಡೆಯವ್ರು ಏನು ಮಾಡಬೇಕು ಹಾಗಾದ್ರೆ, ಇಲ್ಲ ನಿಮ್ಮ ಕಡೆಯವ್ರಿಗೆ ಕೊಡಬೇಕು ಅಂತ ಅಂದ್ರೆ ನಮ್ಮವ್ರು ಏನು ಮಾಡಬೇಕು ಹಾಗಾದ್ರೆ ಅಂತ. ಇತ್ತ ಸಿದ್ದರಾಮಯ್ಯ ಅವ್ರನ್ನು ಬಿಟ್ಕೊಡೋದಕ್ಕೆ ಆಗ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಬಿಟ್ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರು ಏನಾದ್ರು ಕೂಡ ಈಗ ಕೈ ಬಿಟ್ಬಿಟ್ರೆ ಸೋಲು ಖಚಿತ ಆಗ್ಬಿಡುತ್ತೆ ಮುಂದಿನ ದಿನದಲ್ಲಿ. ಯಾಕೆ? ಅಹಿಂದ ನಾಯಕ, ಅಲ್ಪಸಂಖ್ಯಾತ ಸಮುದಾಯ, ಕುರುಬ ಸಮುದಾಯ, ಎಲ್ಲ ಸಮುದಾಯವನ್ನು ಕೂಡ ಒಪ್ಪಿಕೊಳ್ಳುವಂಥ ಪ್ರಬಲ ನಾಯಕ ಇದೇ ಸಿದ್ದರಾಮಯ್ಯನವರು. ಇದರ ಜೊತೆಗೆ ಇಡೀ ಕರ್ನಾಟಕದ ಉದ್ದಕ್ಕೂ ಕೂಡ ಸಿದ್ದರಾಮಯ್ಯನವ್ರಿಗೆ ಅಭಿಮಾನಿಗಳಿದ್ದಾರೆ, ಸಿದ್ದರಾಮಯ್ಯನವರ ಫಾಲೋವರ್ಸ್ ಇದ್ದಾರೆ. ಹಾಗಾಗಿ ಈ ರಾಜಕಾರಣದಲ್ಲಿ ಸಿದ್ದರಾಮಯ್ಯವರು ಒಂದು ರೀತಿಯಲ್ಲಿ ದೊಡ್ಡ ನಾಯಕ, ಅಂದ್ರೆ ಕಾಂಗ್ರೆಸ್ಗೆ ಬೇಕೇ ಬೇಕು ಅಂತ. ಆಯ್ತಾ? ಡಿ ಕೆ ಶಿವಕುಮಾರ್ ಏನಾದ್ರು ಕೂಡ ಕೈ ಕೊಟ್ರೆ ಸೋಲು ಖಚಿತ. ಯಾಕೆ ಅಂತ ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲೇ, ಕೆಪಿಸಿಸಿ ಅಧ್ಯಕ್ಷರಾದ ನಂತರದಲ್ಲೇ ಕಾಂಗ್ರೆಸ್ ಪ್ರಚಂಡ ಗೆಲುವನ್ನ ಸಾಧಿಸಿದ್ದು. ಪ್ರಬಲ ನಾಯಕತ್ವ ಇದೆ, ಒಳ್ಳೆ ಕೆಪಾಸಿಟಿ ಇರುವಂತ ನಾಯಕ. ಇದರ ಜೊತೆಗೆ ಆರ್ಥಿಕವಾಗೂ ಕೂಡ ಸಬಲರಾಗಿದ್ದಾರೆ. ಪಕ್ಷಕ್ಕೆ ಏನಾದ್ರೂ ಬೇಕಪ್ಪ, ನಮಗೆ ಪಕ್ಷಕ್ಕೆ ಬಂಡವಾಳ ಹಾಕೋರು ಬೇಕು, ಪಕ್ಷಕ್ಕೆ ಆರ್ಥಿಕವಾಗಿ ನೆರವನ್ನ ನೀಡೋರು ಬೇಕು, ಫಂಡ್ ಕೊಡೋರು ಬೇಕು, ಇದೆಲ್ಲವನ್ನ ನಿಭಾಯಿಸುವಂತ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುವಂಥವ್ರು ಯಾರು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಅವಶ್ಯಕತೆನೂ ಬೇಕಾಗಿದೆ, ಸಿದ್ದರಾಮಯ್ಯನವರ ಅವಶ್ಯಕತೆನೂ ಕೂಡ ಕಾಂಗ್ರೆಸ್ಗೆ ಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಬಣಬಡಿದಾಟವನ್ನು ನೋಡಿಕೊಂಡು ಸಚಿವ ಸಂಪುಟದಲ್ಲಿ ಪುನರ್ರಚನೆ ಆಗುತ್ತೆ, ನನ್ನವ್ರಿಗೆ ಕೊಡಿ ನಿಮ್ಮವ್ರಿಗೆ ಕೊಡಿ ಅಂತ ಅಂದ್ರೆ ಇಲ್ಲಿ ಹೈಕಮಾಂಡ್ ಏನ್ ಮಾಡ್ತಾರೆ? ಈಗ ಶಾಸಕರಿಗೆ ಯಾಕಪ್ಪ ಹೊಸ ಗೋಳು ಅಂತ ಅಂದ್ರೆ ಇತ್ತ ಸಿದ್ದರಾಮಯ್ಯನವ್ರನ್ನು ಕೂಡ ಬಿಟ್ಕೊಡೋದಕ್ಕೆ ಆಗ್ತಾ ಇಲ್ಲ, ಇತ್ತ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಬಿಟ್ಕೊಡೋದಕ್ಕೆ ಆಗ್ತಾ ಇಲ್ಲ. ಈಗ ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ, ಸಿದ್ದರಾಮಯ್ಯನವ್ರು ಬೇಕು ನಮಗೆ. ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಅವಶ್ಯಕತೆ ಇದೆ ನಮಗೆ. ಹಾಗಾಗಿ ಈಗ ಶಾಸಕರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ಏನ್ ಮಾಡೋದು ನಾವು? ಅಥವಾ ಹೈಕಮಾಂಡ್ ಕೇಳೋದಾ, ಇತ್ತ ಸಿದ್ದರಾಮಯ್ಯನವ್ರು ಕೇಳೋದಾ, ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಕೇಳೋದಾ ಅನ್ನುವಂತಹ ಸಂಕಷ್ಟದಲ್ಲಿದ್ದಾರೆ. ಬಾಲಕೃಷ್ಣ ಇದ್ದಾರೆ, ಸಿ ಪಿ ಯೋಗೇಶ್ವರ್ ಇದ್ದಾರೆ, ಶಿವಲಿಂಗೇಗೌಡರು ಇದ್ದಾರೆ, ಹೀಗೆ ಹಲವು ನಾಯಕರಿದ್ದಾರೆ ಹೇಳ್ತಾ ಹೋದ್ರೆ. ಹಾಗಾಗಿ ಈಗ ಹೊಸ ಶಾಸಕರಿಗೆ ಅಥವಾ ಶಾಸಕರಿಗೆ, ಇತ್ತ ಬಣದ ಶಾಸಕರಿಗೆ, ಗುರುತಿಸ್ಕೊಂಡಿರುವಂತ ಶಾಸಕರಿಗೆ ಸಂಕಷ್ಟ ತಂದೊಡ್ಡಿರುವಂತ ಸಂದರ್ಭ. ಹಾಗಾಗಿ ಹೊಸ ಗೋಲ್ ಶುರುವಾಗ್ಬಿಟ್ಟಿದೆ. ಇದು ಯಾವ ಹಂತಕ್ಕೆ ಹೋಗಿ ತೆಗೆದುಕೊಂಡು ಹೋಗ್ತಾರೆ, ಏನಾಗುತ್ತೆ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಶಾಸಕರ ಹೊಸ ಗೋಳು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.